नवमते भोजे सहस्राक्षरापरमेव्यवन्न क्षेत्रस्य पदिना वयं विदेरेव दयामते पूजामि ಅಂತ ಬೃಹಸ್ಪತಿನೆಲ್ಲ ಗುರುನ್ ಪ್ರಾರ್ಥನೆ ಮಾಡ್ಕೊಳ್ಳಿ. ಓ ಬೃಹಸ್ಪತಿ ಹರಿತರಃ ಆರ್ಗದ ವಜ್ರೇಶೋ ವರಂಚ ನಜರ ಸಾಮರಿತೆ ಪತಿಃ ಇಂದ್ರಂ. ಓಂ ನಮೋ ಭಗವತೆ ರುದ್ರಾಯ. ಓಂ ನಮಸ್ತೆ ರುದ್ರಮನ್ಯಪವದೂತಶಭೇ ನಮಃ. ನಮಸ್ತೆ ಅಸ್ತು ತನ್ವನೇ ಬಾಹುಭ್ಯಾಮುತತೆ ನಮಃ. ಯಾದಶ ಶಿವತಮಾಂಶಂ ಬಭೋವತೆ ನಮಃ. ಶಿವಾಚರವ್ಯಾಯ ತಮದಯಾನೋ ರುದ್ರಮುಡಿಯ ಯಾದೇ ರುದ್ರಶಿವಾ ತನೋರ ಘೋರಾಪಾಪಗಾಹಿನಿ ತಯಾನಸ್ತನುಭಾಸಂತಮಯಾ ಗಿರಿಶಂ ತಾವಿಚಾರಹೀಃ ಯಾಮಿಷಂ ಗಿರಿಶಂತಹಸ್ತೆ ವಿವರಿಷತ್ತಮೇ ಶಿವಾಂಗೃತತಾಂ ಕುರ್ಮಾಯಿಗಂ ವೇ ಪುರುಷಂ ಜಗತ. ಮಾಡಿ ದಾನ ಮಾಡ್ಕೊಂಡು ಇದರಿಂದ ಈ ದೇವಸ್ಥಾನ ಇಷ್ಟೊಂದು ವೃದ್ಧಿ ಆಗಬೇಕು. 1954 ಶಂದೇರ್ ಕೊಟ್ಟಿಟ್ಟು ಪೂಜೆ ಮಾಡ್ತಿದ್ದಾರೆ. ಶನಿಮಾತ್ಮ ದೇವಸ್ಥಾನ ಕಟ್ಟಣ ಅಂತ ಸಂಕಲ್ಪ ಮಾಡಿದ್ದಾರೆ. ನನಗೆ ದೇವ್ರ ಮೇಲೆ ಅಪಾರವಾದ ನಂಬಿಕೆ. ನಾನು ಆಧ್ಯಾತ್ಮಿಕತೆಯಲ್ಲಿ ಬೆಳೆದವನು. ನಾನು ಶ್ರೀ ಕ್ಷೇತ್ರ ಘಟನಾಯಕನಹಳ್ಳಿ ದುರ್ಗಾಮಹೇಶ್ವರಿ ಅಂತ ನಾನು ಆರಾಧಿಸುವ ದೇವತೆ. ಶನೈಶ್ವರ ಸ್ವಾಮಿ ದೇವಸ್ಥಾನಕ್ಕೂ ನನ್ನ ಕುಟುಂಬಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ನಮ್ಮ ತಾತನವರು ಮೊದಲು ನಮ್ಮೂರಲ್ಲಿ ಪೆರೇಸಂದ್ರ ಅಂತ, ಅಲ್ಲಿ ನಾವು ಮೊದಲು ಕಟ್ಟಿಸಿದ್ದೇ ಶನಿಮಹಾತ್ಮ ಸ್ವಾಮಿ ದೇವಸ್ಥಾನ. ಇವತ್ತು ಅದು ಚಾಲ್ತಿಯಲ್ಲಿದೆ. ಸೊ ಈ ದೇವಸ್ಥಾನದ ಬಗ್ಗೆ ಭಾಳ ಕೇಳಿದ್ದೆ. ದೇವರ ಆಶೀರ್ವಾದ ಸಿಗಬೇಕು. ದೇವರಲ್ಲಿ ಪ್ರಾರ್ಥಿಸಿದ್ದಿಷ್ಟೇ, ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ ಬದುಕು ಕಟ್ಕೊಡೋ ಒಂದು ವ್ಯವಸ್ಥೆಯನ್ನು ಈ ಸರ್ಕಾರಗಳು ಎಲ್ಲರೂ ಮಾಡಬೇಕು ಅನ್ನೋದು ನನ್ನ ಆಶಯ ಅಷ್ಟೇ. ಅದನ್ನು ಬಿಟ್ಟು ಏನಾದರೂ ಈಗಿನ ಕಾಂಗ್ರೆಸ್ ಸರ್ಕಾರದಂಥ ಸಚಿವ ನಮ್ಮ ಆಕಾಂಕ್ಷಿ ಏನಾದರೂ ಆಗಿ ಅಂಥದ್ದಿಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೂ ನಮ್ಮ ಡಿ ಕೆ ಸಾಹೇಬ್ರಿಗೂ ಒಳ್ಳೆ ಆರೋಗ್ಯ ಕೊಡಬೇಕು ಅಂತ ಕೇಳ್ಕೊಂಡೆ ಸರ್.